ನಮಸ್ಕಾರ ಸ್ನೇಹಿತರೆ. ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ 16 ಫೆಬ್ರವರಿ 2024ರಂದು ಮಾಡಿದ್ದರು. ಬಜೆಟಿನ ಒಟ್ಟು ಗಾತ್ರ 3,71,383 ಕೋಟಿ ರು ಎಂದು ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಕರ್ನಾಟಕದ ಬಜೆಟ್ 2024ರ ಟಾಪ್ ಹೈಲೈಟ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕರ್ನಾಟಕ ಬಜೆಟಿನಲ್ಲಿ ಈ ಬಾರಿ ನಿರೀಕ್ಷೆಯಂತೆ ಗ್ಯಾರಂಟಿ ಯೋಜನೆಗಳಿಗೆ ಅತ್ಯಂತ ಪ್ರಮಾಣದಲ್ಲಿ ಹಣ ಮೀಸಲಾಗಿದೆ. ಸಂಪ್ರದಾಯದಂತೆ ಮದ್ಯದ ದರ ಕೂಡ ಏರಿಕೆಯಾಗಿದೆ. ಸಿದ್ದರಾಮಯ್ಯ ಅವರ ಬಜೆಟಿನಲ್ಲಿ ಕೇಂದ್ರ ಸರ್ಕಾರದ ತೆರಿಗೆ ಹಂಚಿಕೆ ನೀತಿ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ಅವರು ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಂತೆಯೇ ವಿಪಕ್ಷ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿಪಕ್ಷ ಬಿಜೆಪಿ ಸದಸ್ಯರ ಕೋಲಾಹಲದ ನಡುವೆಯೂ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ ಮಂಡನೆಯನ್ನು ಮುಂದುವರಿಸಿದರು. ಸಿಎಂ ಸಿದ್ದರಾಮಯ್ಯ ಇವರು ದಾಖಲೆಯ 15ನೇ ಬಾರಿಗೆ ಕರ್ನಾಟಕ ಬಜೆಟ್ ಮಂಡಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಉಳಿದಿರುವ ಹೊತ್ತಿನಲ್ಲಿ ಈ ಬಜೆಟ್ ಮಂಡನೆಯಾಗಿದೆ. ಕೇಂದ್ರ ಸರ್ಕಾರ ತೆರಿಗೆ ಪಾಲು ನೀಡುತ್ತಿಲ್ಲ ಅನ್ನೋ ಆರೋಪಗಳ ನಡುವೆಯೇ ಮಂಡನೆಯಾದ ಬಜೆಟ್ ಮುಖ್ಯಾಂಶಗಳು ಏನು? ಈ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ಬಜೆಟ್ ಬೆಲೆ ಏರಿಕೆ ಬಿಸಿ. ಬಿಯರ್ ದರ ಮತ್ತೆ ಹೆಚ್ಚಿಸಲು ರಾಜ್ಯ ಸರ್ಕಾರ ತೀರ್ಮಾನ. ಆನ್ಲೈನ್ ಡೆಲಿವರಿ ಮೇಲೆ ಸೆಸ್ ವಿಧಿಸಲು ಸರ್ಕಾರ ತೀರ್ಮಾನ. ಸಿದ್ದು ಬಜೆಟಿನಲ್ಲಿ ಬೆಂಗಳೂರಿಗೆ ಸಿಕ್ಕಿದ್ದೇನು? ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ರೂಪಿಸಲು ಸರ್ಕಾರ ತೀರ್ಮಾನ. ಬೆಂಗಳೂರು ನಗರ ವಿಶ್ವ ದರ್ಜೆಗೇರಿಸಲು ಬ್ರ್ಯಾಂಡ್ ಬೆಂಗಳೂರು. ಬೆಂಗಳೂರಿನ ಟ್ರಾಫಿಕ್ ಜಾಮಿಗೆ ಸುರಂಗ ಮಾರ್ಗ ಪರಿಹಾರ. ಬೆಂಗಳೂರಿನಲ್ಲಿ 250 ಮೀಟರ್ ಎತ್ತರದ ಸ್ಕೈಡೆಕ್ ನಿರ್ಮಾಣ. ಹೊಸದಾಗಿ 44 ಕಿಲೋಮೀಟರ್ ಮೆಟ್ರೋ ಮಾರ್ಗ ಸೇರ್ಪಡೆ. ವಿಮಾನ ನಿಲ್ದಾಣ ಮೆಟ್ರೋ ಮಾರ್ಗ 2026ಕ್ಕೆ ಪೂರ್ಣ. ಕಾವೇರಿ ಹಂತ 5 ಡಿಸೆಂಬರ್ 2024ರ ಒಳಗಡೆ ಕಾಮಗಾರಿಕೆ ಪೂರ್ಣ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆ ಅಭಿವೃದ್ಧಿಗೆ 150 ಕೋಟಿ ಅನುದಾನ. ಆನೇಕಲ್ ನೆಲಮಂಗಲದಲ್ಲಿ ಹೊಸ ಆಸ್ಪತ್ರೆ. ಬಿಜೆಪಿ ಸದಸ್ಯರ ಆಕ್ರೋಶದ ನಡುವೆ ಬಜೆಟ್ ಮಂಡನೆ ಮಾಡಿದ ಸಿದ್ದು, ಖಜಾನೆಯಲ್ಲಿ ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿ ಬಿಜೆಪಿ ಅನ್ನೋ ಆರೋಪಗಳಿಗೆ ಬಜೆಟ್ನಲ್ಲಿ ತಿರುಗೇಟು. ಸಿದ್ದುವಿನ ಬಜೆಟ್ನಲ್ಲಿ ಗಮನ ಸೆಳೆದ ಘೋಷಣೆಗಳು. ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ ರು ಮೀಸಲು. ರಾಜ್ಯಾದ್ಯಂತ ಮಹಿಳೆಯರ ನಡುವೆ 50 ಹೋಟೆಲ್ ಕೆಫೆ ನಿರ್ಮಾಣ. ಸ್ಥಳೀಯ ಆಹಾರಕ್ಕೆ ಒತ್ತು. ಸಿಎಂ ಸಿದ್ದು ಪ್ರತಿನಿಧಿಸುವ ವರುಣಾ ಕ್ಷೇತ್ರಕ್ಕೆ 2,000 ಕೋಟಿ ರು ಮೀಸಲು. ರಾಜ್ಯದ 5 ಜಿಲ್ಲೆಗಳಲ್ಲಿ ಕಿಸಾನ್ ಮಾಲ್ ಸ್ಥಾಪನೆ. ಮಾಜಿ ಸಿಎಂ ಎಸ್ ಬಂಗಾರಪ್ಪ ಸ್ಮಾರಕ ನಿರ್ಮಾಣ ಘೋಷಣೆ. ಬಜೆಟ್ ಕವರ್ ಪೇಜಿನಲ್ಲಿ ಸಂವಿಧಾನ ಪೀಠಿಕೆ ಪ್ರಕಟಿಸಿದ ಗಮನ ಸೆಳೆದ ಸಿದ್ದು ಸರ್ಕಾರ. ಬಿಜಾಪುರಿನಲ್ಲಿ ತೋಟಗಾರಿಕೆ ಕಾಲೇಜು ಸ್ಥಾಪನೆ. ಸಮಗ್ರ ಕೃಷಿ ಉತ್ತೇಜಿಸುವ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ. ಸಿರಿಧಾನ್ಯಗಳಿಗಾಗಿ ನಮ್ಮ ಮಿಲೆಟ್ ಹೊಸ ಯೋಜನೆ ಪ್ರಾರಂಭ. ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ ಫೋನ್ ವಿತರಣೆ. 80 ವರ್ಷ ದಾಟಿದ ವೃದ್ಧರಿಗೆ ಆಹಾರವನ್ನು ಒದಗಿಸಲು ಅನ್ನ ಸುವಿಧಾ ಯೋಜನೆ. ಕಲ್ಯಾಣ ಪಥ ಯೋಜನೆ ಅಡಿ ಕಲ್ಯಾಣ ಕರ್ನಾಟಕ ರಸ್ತೆ ಅಭಿವೃದ್ಧಿ. ಬೆಳಗಾವಿ ನಗರದಲ್ಲಿ 4.5 ಕಿಲೋಮೀಟರ್ ಉದ್ದದ ಎಲಿವೇಟರ್ ಕಾರಿಡಾರ್ ಮೇಲ್ಸೇತುವೆ ನಿರ್ಮಾಣ. ಧಾರ್ಮಿಕ ಕ್ಷೇತ್ರ. ವಿವಿಧ ಧರ್ಮಾಭಿವೃದ್ಧಿಗೆ ಸಿಕ್ಕಿದ್ದೇನು? ಬಸವ ಜಯಂತಿಯಂದು ಸರ್ವಧರ್ಮ ಸಂಪತ್ತು ಆಯೋಜನೆ. ಹೊರ ರಾಜ್ಯಗಳಿಂದ ಪವಿತ್ರ ಪುಣ್ಯ ಕ್ಷೇತ್ರಗಳಾದ ತಿರುಮಲ, ಶ್ರೀಶೈಲ, ವಾರಣಾಸಿ ಮತ್ತು ಗುಡ್ಡಾಪುರಕ್ಕೆ ಭೇಟಿ ನೀಡುವ ಕರ್ನಾಟಕದ ಭಕ್ತಾದಿಗಳ ಅನುಕೂಲಕ್ಕಾಗಿ ಶುಚಿತ ವಸತಿ ಸಂಕೀರ್ಣಗಳನ್ನು ನಿರ್ಮಿಸಲಾಗುತ್ತದೆ. ತಿರುಮಲದಲ್ಲಿ 20 ಕೋಟಿ ರುಗಳ ಕಾಮಗಾರಿಕೆ ಅಂತಿಮ ಹಂತದಲ್ಲಿದೆ. ಶ್ರೀಶೈಲದಲ್ಲಿ 85 ಕೋಟಿ ರು ವೆಚ್ಚದಲ್ಲಿ ಮತ್ತು ಗುಡ್ಡಾಪುರದಲ್ಲಿ 11 ಕೋಟಿ ರು ವೆಚ್ಚದ ಕಾಮಗಾರಿಕೆಗಳು ಪ್ರಗತಿಯಲ್ಲಿವೆ. ಪ್ರಸಕ್ತ ಸಾಲಿನಲ್ಲಿ ವಾರಣಾಸಿಯಲ್ಲಿ 5 ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿಕೆಗಳು ಕೈಗೊಳ್ಳಲಾಗುವುದು. ಕಿತ್ತೂರು ಕರ್ನಾಟಕಕ್ಕೆ ಈ ಬಾರಿ ಆದ್ಯತೆ. ಇನ್ನು ಕಿತ್ತೂರು ಕರ್ನಾಟಕ ಜಿಲ್ಲೆಗಳಾದ ಬೆಳಗಾವಿ, ಧಾರವಾಡ, ವಿಜಯಪುರ, ಬಾಗಲಕೋಟ್, ಗದಗ, ಹಾವೇರಿ ಭಾಗಗಳಲ್ಲೂ ಹಲವು ನಿರೀಕ್ಷೆಗಳಿವೆ. ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚಿಸಬೇಕು. ಸುವರ್ಣ ವಿಧಾನಸೌಧಕ್ಕೆ ಅಗತ್ಯ ಇಲಾಖೆಗಳ ಸ್ಥಳಾಂತರಿಸಬೇಕು. ಕಳಸಾ ಬಂಡೂರಿ ಮಹದಾಯಿ ಯೋಜನೆಯ ತ್ವರಿತ ಗತಿಯಲ್ಲಿ ಪೂರ್ಣಗೊಳಿಸಬೇಕು. 10ಕ್ಕೂ ಹೆಚ್ಚು ನೀರಾವರಿ ಯೋಜನೆಗೆ ಆದ್ಯತೆ ನೀಡಬೇಕು. ಜಿಲ್ಲೆ ವಿಭಜನೆ ಸವಾಲು ಬಗೆಹರಿಸಬೇಕು ಎಂಬ ಬೇಡಿಕೆ ಇದೆ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್.